ಇವತ್ತು 8ನೇ ತಾರೀಕು ಆಚರಣೆ ಮಾಡಬೇಕಾಯ್ತು, ಮಾಡಕ್ಕಾಗ್ಲಿಲ್ಲ. ನಾನು ಗುಲ್ಬರ್ಗಲ್ಲಿದ್ದೆ ಅವತ್ತು, ಅಲ್ಲೇ ಮಾಡ್ದು. ಸೊ ಇವತ್ತು ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾ ಇದೀವಿ. ಒಂದು ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂತವ್ರನ್ನೆಲ್ಲ ಕರೆದಿದ್ದೀನಿ ಮೀಟಿಂಗ್ಗೆ. ಅದಾದ್ಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ಹೆಂಗೆ ಎಷ್ಟು ದಿನ ನಾವು ತಪ್ಪಿಸ್ಕೊಂಡು ಇರಕ್ಕಾಗ್ತದೆ. ಸೊ ಈಗ ಅಸೆಂಬ್ಲಿ ಎಲ್ಲ ಪಾಸ್ ಆಯ್ತು. ಆದ್ಮೇಲೆ ಈಗೆಲ್ಲ ಪಾರ್ಟಿಯವ್ರನ್ನ ಕರಿತೀನಿ, ಎಷ್ಟು ಹೊಸದಾಗಿ ಸೇರ್ಕೋಬೇಕು, ಏನ್ ಮಾಡಬೇಕು ಅಂತ. ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕೂಡ ನಾವು ಕೇಳಿ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕಾಗಿದೆ. ಯಾರು ಹೇಳಿದ್ದು 4% ಮುಸ್ಲಿಂ ಕೊಡ್ತಾ ಇಲ್ಲ? ಅದು 4% ಅನ್ನೋದು ಸುಳ್ಳು. ಅಲ್ಪಸಂಖ್ಯಾತರಿಗೆ ಅಂತ ಇದೆ. ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಅಂತ ಇದೆ. ಅಂದ್ರೆ ಎಲ್ಲ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಬಿಜೆಪಿಯವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಒಯ್ಲಕ್ಕೆ ರಾಜಕಾರಣ ಅಂತ ಇದು ಮಾಡ್ತಾರೆ. ಅವರು ನಮ್ಮನ್ನ ನೆನೆಸ್ಕೋತಾ ಇರಬೇಕು, ಅವ್ರು ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವರು ನಾವು ಬೇರೆಯವ್ರ ಹಕ್ಕನ್ನ ಯಾರ ಹಕ್ಕನ್ನು ತೆಗೆದಾಗ್ತಾ ಇಲ್ಲ. ಬೇರೆಯವ್ರ ಹಕ್ಕನ್ನ ಅವ್ರು ಕೊಡ್ತಾ ಇದೀವಿ. ಅವ್ರಿಗೆ ಒಂದು ಪಾಪ ಅವ್ರು ಬದುಕೋಬೇಕಲ್ಲ. ಕೆಲವು ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾರೆ. ಕಸ ವೇಳೆ ವಿಚಾರದಲ್ಲಿ ಯಾವ ಪಕ್ಷ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ? ಈಗ ಎಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ, ನೀವು ಗೊತ್ತಾಗ್ತದೆ. 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೋಗಿ ಬರ್ತಾ ಇದ್ದೀನಿ. ಅಲ್ಲಿ ತಿಳಿಸ್ತೀನಿ ನಿಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.